ಉದೋ ಉದೋ ಎಲ್ಲಮ್ಮ. ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ ಅಂತ. ನಾನಿವತ್ತು ಎಕ್ಸ್ಪ್ಲೋರ್ ಮಾಡಲು ಹೊರಟಿರೋ ಜಾಗದ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಾನಿವತ್ತು ಎಕ್ಸ್ಪ್ಲೋರ್ ಮಾಡಲು ಹೊರಟಿರೋ ಜಾಗ ಅಂದರೆ ಉತ್ತರ ಕರ್ನಾಟಕದ ಒನ್ ಆಫ್ ದಿ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು. ಅದು ಯಲ್ಲಮ್ಮ ದೇವಿ. ಗೊತ್ತಿಲ್ಲ ಅಂದರೆ ನೀವೆಲ್ಲರೂ ನಮ್ಮ ಶಿವರಾಜ್ ಕುಮಾರದು ಶ್ರೀರಾಮ್ ಪಿಕ್ಚರ್ನ ನೋಡಿರ್ತೀರಲ್ವ. ಅದರಲ್ಲಿದೆ ನೋಡಿ, ಎಲ್ಲ ನೀನೇ ತಾಯಿ ಎಲ್ಲೆಲ್ಲೂ ನಿನ್ನ ಮಾಯಿ ಅನ್ನೋ ಸಾಂಗ್ ಕೇಳೇ ಇರ್ತೀರಲ್ವ. ಸೊ ಆ ಸಾಂಗಲ್ಲಿರುವ ಪ್ಲೇಸ್ ಇದೆ ಅಲ್ವಾ, ಅದೇ ಜಾಗಕ್ಕೆ ನಾವಿವತ್ತು ಬಂದಿರೋದು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಫ್ರೆಶ್ ಆಗಿದೆ, ಜಾತ್ರೆ ಥರ ಕಾಣಿಸ್ತೈತೆ ಅಲ್ವಾ. ಈ ದೇವಿಯ ವಿಶೇಷವೇನೆಂದರೆ ವರ್ಷದಲ್ಲಿ 7 ಬಾರಿ ಜಾತ್ರೆಗಳು ನಡೆಯುತ್ತೆ. ಅದರಲ್ಲಿ ನಾನು ಬಂದಿರೋದು ಇದು ಒಂದು ಜಾತ್ರೆ. ಇದು ದೀಪಾವಳಿ ಅಮಾವಾಸ್ಯಕ್ಕಿಂತ ಮೊದಲು ಹುಣ್ಣಿಮೆ ಬರುತ್ತಲ್ವ, ಆ ಹುಣ್ಣಿಮೆಯ ಜಾತ್ರೆ ಇದು. ಹುಣ್ಣಿಮೆ ದಿನವೇ ಬಂದರೆ ನಿಮಗೆ ಕಾಲಿಡೋದಕ್ಕೂ ಜಾಗ ಸಿಗಲ್ಲ, ಅಷ್ಟೊಂದು ರಶ್ ಆಗಿರುತ್ತೆ. ಆ್ಯಕ್ಚುಲಿ ನಾ ಬಂದಿರೋದು ಹುಣ್ಣಿಮೆ ಆದಮೇಲೆ. ಮತ್ತು ಈ ಸಮಯದಲ್ಲಿ ದೇವಿಯ ದರ್ಶನ ಪಡೆಯೋದು ತುಂಬಾ ಕಷ್ಟಕರವಾಗಿರುತ್ತೆ. ತುಂಬಾ ರಶ್ ಆಗಿರೋದ್ರಿಂದ ತುಂಬಾ ಕಷ್ಟಕರ. ಈ ಹುಣ್ಣಿಮೆಯನ್ನು ನಾವು ಸೀಗೆ ಹುಣ್ಣಿಮೆ ಅಂತ ಕರೆಯುತ್ತೇವೆ. ಹಾಗೂ ಈ ಸಮಯದಲ್ಲಿ ನಾವು ಅದರಲ್ಲಿ ಅಂದರೆ ಇದು ನೈವೇದ್ಯ ಅಂತಲೂ ನೀವು ಈ ಥರ ಜೋಗಮ್ಮಗಳು ದೇವರ ಮೂರ್ತಿಯನ್ನು ಇಟ್ಟುಕೊಂಡು ಕುಂತಿರುತ್ತಾರೆ. ಅಲ್ಲಿ 5 ಬುಟ್ಟಿಗಳನ್ನು ಇಟ್ಟಿರುತ್ತಾರೆ. ನಾವು ಏನು ಮಾಡ್ತೀವಿ ಅಂದರೆ ವಿಧ ಥರವಾದ ತಿಂಡಿ ತಿನಿಸುಗಳನ್ನು ಮಾಡಿರ್ತೀವಿ. ಅದನ್ನು ಆ ಬುಟ್ಟಿಯಲ್ಲಿ ಇಟ್ಬಿಟ್ಟು ದೇವರಿಗೆ ನೈವೇದ್ಯ ತೋರಿಸ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅವರು ದೇವರನ್ನು ಆರಾಧಿಸುವ ರೀತಿ. ಇದೇ ಥರ ಎಲ್ಲ ಕಡೆ ಜೋಗಮ್ಮಗಳು ಕುಂತಿರುತ್ತಾರೆ. ಇದು ಜಾತ್ರೆ ಸಮಯದಲ್ಲಿ ದೇವರಿಗಾಗಿ ಈ ಥರ ಜೋಗಮ್ಮಗಳು ಕುಂತಿರುತ್ತಾರೆ. ಮತ್ತು ನೋಡಿ, ಇದು ಯಲ್ಲಮ್ಮನ ಗುಡ್ಡ ಎಷ್ಟು ಚೆನ್ನಾಗಿದೆ ಅಲ್ವಾ. ಜೋಗಮ್ಮಗಳು ದೇವರಿಗೆ ಆರಾಧಿಸುವ ರೀತಿ ಇದು ಜಾತ್ರೆ ಸಮಯದಲ್ಲಿ ಮಾತ್ರ ನಮಗೆ ನೋಡಲು ಸಿಗುತ್ತದೆ ಈ ಥರ. ನೋಡಿ, ಈಗ ದೇವಿಯ ದರ್ಶನವನ್ನು ನೋಡಿ ನೀವು. ಬಾರೆ ನೀ ಪ್ರತಿಹಣ್ಣಿಗೆ ಬಾ ಸಿಂಧೂರವಾಗಿ ನೀ ಪ್ರತಿಹಣ್ಣಿಗೆ ಜೋಗಿದೀರು ಜ್ಞಾನದ ದಾಯಿಯೇ ಆದಿಯೇ ಅಂತ್ಯವೇ. ಕಾವ್ಯದ ಬಳೆಗಳ ಭೂಷಿತೆ ನೀನು, ಒಲಿದರೆಯಾಗದ ಅದ್ಭುತವೇನು. ಮಂಗಳ ಸೂತ್ರೆ ಪರಮ ಪವಿತ್ರೆ ಪಾವನ ಗಾತ್ರೆ ಪವಾಡ ಕ್ಷೇತ್ರೆ. ಓ ಮುತ್ತೈದೆ ಮಾತಾಡೆ ಮುತ್ತೈದೆ. ದೇವರ ದರ್ಶನ ಸಮಯವೆಂದರೆ ಬೆಳಗ್ಗೆ 7ರಿಂದ ಸಾಯಂಕಾಲ 4ರವರೆಗೆ ಇರುತ್ತೆ. ಹಾಗೆ 4ರಿಂದ ಸಾಯಂಕಾಲ 7ರವರೆಗೆ ದೇವರ ಪೂಜೆ ನಡೆಯುತ್ತೆ. ನಂತರ 10 ಗಂಟೆವರೆಗೆ ನೀವು